ಓಂ ಶಾಂತಿ ಮಿತ್ರರೇ, ಗೆಳೆಯರ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ರುದ್ರನೇತ್ರ, ಆಜ್ಞಾಚಕ್ರ, ಸಪ್ತಚಕ್ರಗಳು, ಕುಂಡಲಿನಿ ಸಾಧನೆ. ಸಪ್ತಚಕ್ರಗಳ ಕುಂಡಲಿನಿ ಯೋಗ ಸಾಧನೆಯಲ್ಲಿ 6ನೇ ಚಕ್ರ ಆಜ್ಞಾಚಕ್ರ. ಇವತ್ತು ನಾನು ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಈಗಾಗಲೇ ನಾನು ಸಪ್ತಚಕ್ರಗಳ ಕುಂಡಲಿನಿ ಯೋಗ ಸಾಧನೆ ಈ ಒಂದು ಟೈಟಲಲ್ಲಿ ಮೂಲಾಧಾರ ಚಕ್ರ ಮೊದಲನೇದು, ಸ್ವಾಧಿಷ್ಠಾನ ಚಕ್ರ ಎರಡನೇದು, ಮಣಿಪುರ ಚಕ್ರ ಮೂರನೇದು, ಅನಾಹತ ಚಕ್ರ ನಾಲ್ಕನೇದು, ವಿಶುದ್ಧಿ ಚಕ್ರ ಐದನೇದು, ಇಷ್ಟು 5 ಚಕ್ರಗಳ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಹಿಂದೆ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದೇ ಚಾನಲಲ್ಲಿ. ನೀವು ನೋಡಿಲ್ಲ ಅಂದ್ರೆ ನೋಡಿರಿ. ಇದು 6ನೇ ಚಕ್ರ. ಮನುಷ್ಯನ ಶರೀರದಲ್ಲಿ ಚಕ್ರಗಳು ಅಂದರೆ ಏನು, ಅದರ ಬಗ್ಗೆ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೀನಿ. ನೋಡಿಲ್ಲ ಅಂದ್ರೆ ನೋಡಿದರೆ ನೀವು ನಿಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ದರೆ ಇಲ್ಲಿಂದ ಕಂಟಿನ್ಯೂ ಮಾಡಿ, ಓಕೆನಾ. 6ನೇ ಚಕ್ರ ಭಾಳ ಎಲ್ಲರೂ ಇಷ್ಟಪಡೋಂಥದ್ದು, ಎಲ್ಲರೂ ಇಷ್ಟಪಡ್ತಾರೆ. ನಿಜ ಹೇಳ್ಬೇಕಂದ್ರೆ 4ನೇ ಚಕ್ರ ಇಂಪಾರ್ಟೆಂಟು, ಅನಾಹತ ಚಕ್ರ. ಯಾಕೆ ಅಂದರೆ ಅದರಲ್ಲಿ ಉಸಿರಾಟ ನಿಲ್ಲುತ್ತೆ, ಹೃದಯ ನಿಲ್ಲುತ್ತೆ. ಅದರಿಂದ ನಮಗೆ ಕೋಮಾಗೆ ಹೋಗ್ತೀವಿ, ನಮ್ಮ ಬ್ರೈನೆಲ್ಲ ನಿಂತೋಗುತ್ತೆ, ಶರೀರದ ಯಾವುದೇ ಕೆಲಸ ಮಾಡೋದಿಲ್ಲ, ಇಂದ್ರಿಯಗಳು ಸಂಪೂರ್ಣವಾಗಿ ನಿಂತೋಗ್ತವೆ. ಆಗ ನಾವು ಸಮಾಧಿಗೆ ಹೋಗ್ತೀವಿ, ಆ ವಿದ್ಯೆಯನ್ನು ಕಲಿತೀವಿ, ಅಂದರೆ ಅಮೃತವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಆದರೆ ಆಜ್ಞಾಚಕ್ರ 6ನೇ ಚಕ್ರವನ್ನು ಯಾಕೆ ಇಷ್ಟಪಡ್ತಾರಂದರೆ ಇದು ತಪೋಲೋಕ. ಇದು ಲೋಕ ಬಂದು ಇದಕ್ಕೆ ತಪೋಲೋಕ ಅಂದರೆ ಸಿದ್ಧರು, ತಪಸ್ವಿಗಳು, ಯೋಗಿಗಳು, ಇವರು ಏನು ಧ್ಯಾನ ತಪಸ್ಸು ಮಾಡ್ತಾರೆ ಅವರ ಲೋಕ ಇದು 6ನೇ ಚಕ್ರ ಆಜ್ಞಾಚಕ್ರ. ಏನನ್ನಾದರೂ ವಶ ಮಾಡ್ಕೋಬೇಕಾದ್ರೆ, ಯಾರನ್ನಾದರೂ ಯಾವುದನ್ನಾದರೂ ಕಷ್ಟಗಳನ್ನು, ಶತ್ರುಗಳನ್ನು, ಬಾಧೆಗಳನ್ನು, ರೋಗಗಳನ್ನು ದೂರ ತಳ್ಬೇಕಾದ್ರೆ ಇದೇ ಆಜ್ಞಾಚಕ್ರ ಬೇಕು. ನಾವು ವಶ ಮಾಡ್ಕೋಬೇಕಾದ್ರೂ ಅದೇ, ವಶೀಕರಣಕ್ಕೂ ಅದೇ, ವಿದ್ವೇಷಣ ದೂರ ತಳ್ಳೋಕ್ಕೂ ಅದೇ. ಅದಕ್ಕೆ ಎಲ್ಲರೂ ಇದನ್ನ ಇಷ್ಟಪಡ್ತಾರೆ. ರುದ್ರನೇತ್ರ ಅಂತ ತಿಳ್ಕೊತಾರೆ. ಯಾವುದೋ ದೇಶದಲ್ಲಿರೋರು, ನಮ್ಮವರು, ಅವ್ರಿಗೆ ನಾವು ಇಲ್ಲಿಂದ ಮೆಸೇಜ್ ಮಾಡ್ಬೋದು, ಅವ್ರಿಗೆ ಗೊತ್ತಾಗುತ್ತೆ. ಅವರು ನಮಗೆ ಮೆಸೇಜ್ ಮಾಡಿದ್ರೆ ಅದು ನಮಗೆ ಗೊತ್ತಾಗುತ್ತೆ. ಆ ರೀತಿ ಇಬ್ಬರೂ ಶಕ್ತಿವಂತರಾಗಿರಬೇಕು, ಈ ಚಕ್ರದಲ್ಲಿ ಅಷ್ಟು ಸಾಧನೆ ಮಾಡಿರಬೇಕು. ಹಾಗೆ ಈ ಪ್ರಕೃತಿನಲ್ಲಿ ಗ್ರಹಗಳು, ನಕ್ಷತ್ರಗಳು, ಪ್ರಾಣಿಗಳು, ಪಕ್ಷಿಗಳು, ವಾತಾವರಣ, ಮಳೆ, ಗಾಳಿ, ಚಳಿ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಇರುತ್ತಲ್ಲ, ಇವುಗಳೆಲ್ಲ ಬದಲಾವಣೆ ಮಾಡಬೇಕಾದ್ರೆ, ಕಾಲವನ್ನು ನಾವು ಕಾಲಚಕ್ರವನ್ನು ನಡೆಸಬೇಕಾದ್ರೆ, ಕಾಲಚಕ್ರವನ್ನು ಎಡಿಟ್ ಮಾಡಬೇಕಾದ್ರೆ ಈ ಆಜ್ಞಾಚಕ್ರದಲ್ಲಿ ನಮಗೆ ಪವರ್ ಇರಬೇಕು. ಅದಕ್ಕೆ ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ವಶೀಕರಣ, ಮೆಸ್ಮರಿಸಮ್ ಅಂತಿರುತ್ತೆ. ಅಂದರೆ ವಶ ಮಾಡ್ಕೊಳ್ತಕ್ಕಂಥದ್ದು. ಏನಾದರೂ ಸರಿ, ನಮ್ಮ ಜೀವನದಲ್ಲಿ ನಾವು ವ್ಯಾಪಾರ ಮಾಡ್ತೀವಿ, ಒಳ್ಳೆಯ ವ್ಯಾಪಾರ ಆಗಬೇಕು, ಕಸ್ಟಮರ್ ಬೇಕು, ಕೆಲಸ ಕಾರ್ಯ ನಡಿಬೇಕು ಅಂದರೆ ನಮ್ಮಲ್ಲಿ ಆ ಪವರ್ ಇರಬೇಕು. ಆಕರ್ಷಣೆ ಮಾಡ್ತಕ್ಕಂಥ ಪವರ್, ಆಕರ್ಷಣೆ, ವಿಕರ್ಷಣೆ. ಆಕರ್ಷಣೆ ಅಂದರೆ ನಮಗೆ ಬೇಕಾಗಿರೋದನ್ನ ಪಡ್ಕೊಳ್ತಕ್ಕಂಥದ್ದು, ವಿಕರ್ಷಣೆ ಅಂದರೆ ದೂರ ತಗೊಳ್ತಕ್ಕಂಥದ್ದು. ಅದೇ ನಮ್ಮಲ್ಲಿ ರೈಟ್ ಬ್ರೈನು, ಲೆಫ್ಟ್ ಬ್ರೈನು, ಮಿಡ್ಲ್ ಬ್ರೈನು, ಬ್ಯಾಕ್ ಬ್ರೈನು, ಫ್ರಂಟ್ ಬ್ರೈನು ಅಂತ ಐದು ಮೆದುಳುಗಳಿರುತ್ತೆ. ಆದರೆ ಈ ಎಲ್ಲ ಮೆದುಳುಗಳಿಗೂ ಸಾಮರ್ಥ್ಯ ಇಲ್ಲಿಂದನೇ ಮೆಸೇಜಸ್ ಹೋಗುತ್ತೆ. ನಿಮ್ಮ ಮೊಬೈಲಿಂದ, ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಯಾವ ರೀತಿ ಮೆಸೇಜಸ್ ಹೋಗುತ್ತೆ. ಮೇಲೆ ಸ್ಯಾಟಲೈಟ್ಗೆ ಹೋಗುತ್ತೆ, ಮೊದಲು ಟವರ್ಗೆ ಹೋಗುತ್ತೆ ನಿಮ್ಮ ಮೊಬೈಲಿಂದ, ಟವರಿಂದ ಸ್ಯಾಟಲೈಟ್ಗಳಿಗೆ ಹೋಗುತ್ತೆ, ಅಥವಾ ಅವ್ರದ್ದೇ ಆದ ಸ್ಟೇಷನ್ಸ್ ಇರುತ್ತೆ, ಮೊಬೈಲ್ ನೆಟ್ವರ್ಕ್ ಅವ್ರದ್ದು, ಕಂಪ್ನಿಯವ್ರದ್ದು, ಅಲ್ಲಿಗೆ ಹೋಗುತ್ತೆ. ಆಮೇಲೆ ಸ್ಯಾಟ್ಲೈಟ್ಗೆ ಹೋಗುತ್ತೆ, ಸ್ಯಾಟ್ಲೈಟಿಂದ ಮತ್ತೆ ರಿಟರ್ನ್ ಬರುತ್ತೆ, ಯಾರೋ ಒಬ್ರಿಗೆ ಸೇರಬೇಕಲ್ಲ ಅಲ್ಲಿ ಹೋಗುತ್ತೆ. ಎಲ್ಲವೋ ವಿತಿನ್ ಸೆಕೆಂಡ್ಗಳ ಮೇಲೆ ಮೆಸೇಜು, ಫೋನ್ ಕಾಲುಗಳು, ವೀಡಿಯೋ ಕಾಲು ಎಲ್ಲ ನಡೆಯುತ್ತೆ. ಆದರೆ ಅದಕ್ಕಿಂತ ಎಷ್ಟೋ ಕೋಟಿ ಪಟ್ಟು, ಅನಂತ ಪಟ್ಟು ಅಂದ್ಕೊಬಿಡಿ, ಅಷ್ಟು ಪವರು ನಿಮ್ಮ ತಲೆಯಲ್ಲಿ, ನರನಾಡಿಗಳಲ್ಲಿ ಇರುತ್ತೆ. ನಿಮ್ಮಲ್ಲೇ ಅಂಥ ಪವರ್ ಇರುತ್ತೆ. ನೀವು ಎಲ್ಲಿಗೆ ಬೇಕಾದ್ರೂ ಮೆಸೇಜ್ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ಮೆಸೇಜ್ ಕಳಿಸ್ಬೋದು, ಯಾರಿಗೆ ಬೇಕಾದ್ರೂ ಕಳಿಸ್ಬೋದು, ಯಾವ ಲೋಕಕ್ಕಾದರೂ ಕಳಿಸ್ಬೋದು. ವಿತಿನ್ ಸೆಕೆಂಡಿಗೆ ಅಷ್ಟು ಸ್ಪೀಡ್ ಇನ್ಯಾವುದೂ ಇರೋದಿಲ್ಲ, ಅಷ್ಟು ಫಾಸ್ಟಾಗಿ ಕಳಿಸ್ಬೋದು. ಇದನ್ನು ನ್ಯೂರಾನ್ಸ್ ಪವರ್ ಅಂತಾರೆ, ನ್ಯೂಟ್ರನಸ್ ಪವರ್ ಅಥವಾ ನ್ಯೂರಾನ್ಸ್ ಪವರ್ ಅಂತಾರೆ. ಟೆಲಿಪತಿ ಅಂತ ಕೂಡ ಹೇಳ್ತಾರೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಮೆಸೇಜ್ ಕಳ್ಸೋಕ್ಕೆ. ಇಡೀ ಪ್ರಾಣಿ ಕುಲದಲ್ಲಿ, ಮನುಷ್ಯ ಕುಲದಲ್ಲಿ 100 ಮಿಲಿಯನ್
ಪವರ್ ಜಾಸ್ತಿ ಇದೆ, ಎಲ್ಲರಲ್ಲೂ ಇರುತ್ತೆ. ಆದರೆ ಅದನ್ನು ಅವರು ಉಪಯೋಗಿಸ್ಕೊಳ್ತಾರೋದು ಎಷ್ಟು ಗೊತ್ತಾ? ಇರೋದನ್ನು ಕೇವಲ 10%ಕ್ಕಿಂತ ಕೆಳಗೆ ಉಪಯೋಗಿಸ್ಕೊಳ್ತಾರೋದು. 10%, 100ಕ್ಕೆ 10ಕ್ಕಿಂತ ಕೆಳಗೆ. ಎಷ್ಟೋ ಸಾವಿರಾರು ಕೋಟ್ಯಾನು ಪಟ್ಟು ಎಷ್ಟೋ ಇದೆ, ಅದರಲ್ಲಿ ಕೇವಲ 10 ಭಾಗ ಕೂಡ ಇಲ್ಲ. ನಾವು 100ಕ್ಕೆ 10 ಭಾಗ ಕೂಡ ಇಲ್ಲ. ಗೊತ್ತಾಯ್ತಲ್ಲ? ಅಷ್ಟು ಕಡಿಮೆ ಪವರು, ಅಷ್ಟು ದೊಡ್ಡರು, ಅಷ್ಟು ಬುದ್ಧಿಹೀನರು, ಅಷ್ಟು ನಾವು ಹಿಂದುಳಿದಿದ್ದೀವಿ. ಇನ್ನು ಪ್ರಾಣಿಗಳ ಕತೆ ಹೇಳಬೇಡಿ, ಅವಂತೂ 2%, 1% ಕೂಡ ಕಷ್ಟ. ಆದರೆ ಚಿಂಪಾಂಜಿ ಅದೊಂದು 6%, 7%. ಚಿಂಪಾಂಜಿ. ಮನುಷ್ಯ ಒಂದು 10%. ಹಾಗೆ ಡಾಲ್ಫಿನ್ನುಗಳು ಬರ್ತದೆ ಸಮುದ್ರದಲ್ಲಿ, ಶಾರ್ಕ್ ಫಿಶಸ್ ಅಂತವೆ. ದೊಡ್ಡ ದೊಡ್ಡ ಶಾರ್ಕ್ ಮೀನುಗಳಿರ್ತಾವಲ್ಲ, ಡಾಲ್ಫಿನ್ನು, ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೆಸೇಜ್ ಮಾಡ್ತವೆ. ಯಾಕಪ್ಪ ಮಾಡ್ತಾವೆ ಅಂದರೆ, ಅವು ಸಂಗಾತಿಗಳು, ಗಂಡ ಅಥವಾ ಹೆಂಡತಿ ಎಷ್ಟೋ ಕಿಲೋಮೀಟ್ರ್ ದೂರ ಹೊರಟೋಗಿರ್ತವೆ. ಅವಿರೋದಿಲ್ಲ, ಯಾವಾಗೂ ಒಟ್ಟಿಗೆ ಇರೋಲ್ಲ, ಎಲ್ಲೆಲ್ಲೋ ಹಂಗಂಗೆ ಹೋಗ್ತವೆ. ಆದರೆ ಅವೆರಡೂ ಸೇರಬೇಕಾದಾಗ ಮೆಸೇಜ್ ಮಾಡ್ತದೆ, ಒಂದಕ್ಕೊಂದು ಮೆಸೇಜ್ ಮಾಡ್ಕೊಳ್ತವೆ. ತಾವು ಎಲ್ಲಿದ್ದೀವಿ ಅಂತ ಅವು ಗೊತ್ತಾಗ್ತದೆ, ಮೆಸೇಜ್ ಮಾಡ್ಕೊಳ್ತವೆ. ಅಷ್ಟು ಪವರು ಡಾಲ್ಫಿನ್ಗೆ. ಮನುಷ್ಯ ಏನಿದ್ದಾನೆ ಅವನಿಗಿಂತ ಪವರ್ ಇದೆ ಜಾಸ್ತಿ. ಮನುಷ್ಯನಿಗೆ ಕೇವಲ 10ರಿಂದ 15 ಒಳಗೆ, ಡಾಲ್ಫಿನ್ಗಳಿಗೆ ಹತ್ರ 25 ಇರುತ್ತೆ ಪರ್ಸೆಂಟೇಜ್, ಅಷ್ಟು ಪವರ್ಫುಲ್. ಹಿಂದೆ ಬೋಧಿ ಧರ್ಮ ಇದ್ದ ರಾಜ ನಮ್ಮ ಭಾರತ ದೇಶದ, ನಮ್ಮ ಭಾರತ ದೇಶದಲ್ಲಿ ಒಬ್ಬ ರಾಜ. ಆತ ಈ ರೀತಿ ಆಯುರ್ವೇದಿಕ್ ಔಷಧಿಗಳು, ಹಾಗೆ ಕರಾಟೆ, ಬೂಸ್ಲಿ, ಮಲ್ಲ ಯುದ್ಧ, ಕತ್ತಿ ಫೈಟು, ಗುರಾಣಿ ಫೈಟು, ಏನೆಲ್ಲ ಶಸ್ತ್ರಾಸ್ತ್ರಗಳ ಫೈಟ್ ಬೇಕು, ಯುದ್ಧ ಕಲೆಗಳು ಅವೆಲ್ಲ ಕಲಿಸ್ತಿದ್ದ. ಹಾಗೆ ದೃಷ್ಟಿ, ಕಣ್ಣಿನಲ್ಲಿ ನೋಡ್ಕೊಂಡು ಯುದ್ಧ ಮಾಡೋಂಥದ್ದು. ಹಾಗೆ ತ್ರಿನೇತ್ರ, ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು. ಇನ್ನೊಬ್ಬರ ಮನಸ್ಸನ್ನ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಮೈಂಡನ್ನೇ ಚೇಂಜ್ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಯಾರಿಗಾದ್ರೂ ನಾವು ಹಳೆ ಕಾಲದಲ್ಲಿ ನೀವು ಮಂತ್ರವಾದಿಗಳು, ಅವ್ರ ಕೈಯಲ್ಲಿ ಒಂದು ದಂಡ ಇರ್ತಿತ್ತು, ಅದನ್ನು ಹಿಂಗೆ ತೋರಿಸ್ಬಿಟ್ಟು ಇವ್ರ ಕಣ್ಣುಗಳಲ್ಲಿ ವಶ ಮಾಡ್ಕೊಳ್ಳೋರು ಜನನ. ಅವ್ರು ಹೇಳ್ದಂಗೆ ಇವ್ರು ಕೇಳೋರು. ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೊಳ್ಳೋರು, ಮಲ್ಕೊಳ್ಳೋ ಬಟ್ಟೆ ಬಿಚ್ಚಾಕಂದ್ರೆ ಬಿಚ್ಚಾಕೋರು, ಅಥವಾ ಇನ್ನೊಬ್ಬರನ್ನ ಸಾಯಿಸ್ಬಿಡಂದ್ರೆ ಸಾಯಿಸಾಕೋರು. ಇವ್ರು ಏನು ಆಲೋಚನೆ ಮಾಡ್ತಾರೆ ಅದನ್ನೇ ಅವ್ರು ಮಾಡ್ತಾರೆ ಬೇರೆಯವರು. ಇವರು ವಶ ಆಗೋಗ್ಬಿಡ್ತಾರೆ ಅವರು. ಇದನ್ನು ಮೆಸ್ಮರಿಸಮ್ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ದೃಷ್ಟಿಯಲ್ಲಿ ದೃಷ್ಟಿ ಇಟ್ಟು ನೋಡಿ ವಶ ಮಾಡ್ಕೊಳ್ಳೋವಂಥದ್ದು, ಆಜ್ಞೆ ಮಾಡ್ತಕ್ಕಂಥದ್ದು. ಇದೊಂದಾಯ್ತು, ಇದು ಮೆಸ್ಮರಿಸಮ್. ಆದರೆ ಎಲ್ಲೋ ಇರೋರು, ಯಾವುದೋ ದೇಶದಲ್ಲಿ, ಯಾವುದೋ ಲೋಕದಲ್ಲಿ ಎಲ್ಲೋ ಇರೋರನ್ನ ಹಿಂಗೆ ವಶ ಮಾಡ್ಕೊಳ್ಳೋದು, ಅದಕ್ಕೆ ತಪಸ್ಸು ಮಾಡೋದು. ಇಲ್ಲಿಂದ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನಾವು ಬಾಯಲ್ಲಿ ಮಾತು ಹೇಳ್ತೀವಿ, ಇಲ್ಲಿಂದ ಆಲೋಚನೆ ಮಾಡ್ತೀವಿ. ನಮ್ಗೆ ಯಾರು ಬೇಕೋ, ಯಾವ ದೇವತೆ ಬೇಕೋ, ಯಾವ ಶಕ್ತಿ ಬೇಕದು ಅದು ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ನಮ್ಮ ಜಪ ಹೆಚ್ಚಾದಷ್ಟು ಶಕ್ತಿ ಹೆಚ್ಚಾದಷ್ಟು ಅವ್ರನ್ನ ಆಕರ್ಷಣೆ ಮಾಡಿಕೊಳ್ಳುತ್ತೆ. ನಮ್ಮ ಒಂದು ರುದ್ರ ನೇತ್ರ, 3ನೇ ಕಣ್ಣಿಂದ ನಮ್ಮ ಶಕ್ತಿ ಹೋಗಿ ಅವ್ರನ್ನ ಹೇಳ್ಕೊಂಡು ಬಂದು ನಿಲ್ಲಿಸುತ್ತೆ, ಅಥವಾ ಸೃಷ್ಟಿ ಮಾಡುತ್ತೆ. ಗೊತ್ತಾಯ್ತಲ್ಲ? ಈ ರೀತಿ ಈ ಒಂದು ಚಕ್ರ ಆಜ್ಞಾ ಚಕ್ರ ಅಂತ ಹೆಸರು. ಆಜ್ಞೆ ಮಾಡ್ತಕ್ಕಂಥದ್ದು ಆಜ್ಞಾ ಚಕ್ರ ಅಂತ ಹೆಸರು. ನಾವೇನು ಆಜ್ಞೆ ಮಾಡ್ತೀವಿ ಆ ರೀತಿ ಪ್ರಕೃತಿ ನಡ್ಕೊಳ್ಳುತ್ತೆ. ಗ್ರಹಬಲಗಳು ಚೇಂಜ್ ಆಗುತ್ತೆ. ನಮಗೆ ಇಷ್ಟ ಪ್ರಕಾರ ಗ್ರಹಬಲಗಳು ಸರಿ ಹೊಂದ್ಕೊಳ್ತವೆ, ಸ್ಥಾನ ಪಲ್ಲಟ ಆಗ್ತವೆ. ಹಾಗೆ ಜನ ನಮ್ಮ ಮಾತು ಕೇಳ್ತಾರೆ. ಗಿಡ ಮರ ಬಳ್ಳಿ ಪಕ್ಷಿಗಳು ಪ್ರಾಣಿಗಳೆಲ್ಲ ನಮ್ಮ ಮಾತು ಕೇಳ್ತವೆ, ಪರ್ಸೆಂಟೇಜಲ್ಲಿ ಸ್ವಲ್ಪ ಆದರೂ. ಅದಕ್ಕೆ ನಾವು ಹೆಚ್ಚಾಗಿ ಧ್ಯಾನ ಮಾಡಬೇಕು, ಮೆಡಿಟೇಷನ್. ಇದರಿಂದ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು, ಆವಾಗ ನಮಗೆ ಶಕ್ತಿ ಬರುತ್ತೆ. ಅದಕ್ಕೆ ಒಂದೊಂದೇ ಚಕ್ರ ಪ್ರಾಕ್ಟೀಸ್ ಮಾಡಬೇಕು. ಮೂಲಾಧಾರ ಚಕ್ರ ಯಾವ ರೀತಿ ಹೇಗಿರಬೇಕು, ಅಲ್ಲಿನ ದೇವತೆ ಯಾರು, ಅದೆಲ್ಲ ವಶ ಮಾಡ್ಕೋಬೇಕು. ಆಮೇಲೆ ಸ್ವಾದಿಷ್ಟನ, ಮಣಿಪುರ, ಅನಾಹುತ, ವಿಶುದ್ಧಿ, ಆಮೇಲೆ ಆಜ್ಞಾದಲ್ಲೇ ದೇವರು ಅಧಿಪತಿ ಬಂದು ರುದ್ರ ಅಧಿಪತಿ. ವಾಹನ ಋಷಭ ಅಂದರೆ ಬಸವ, ಪವಾಡ ಬಸವ ಅಂತಿರಲ್ಲ, ವಾಹನ. ಓಂಕಾರ ಸ್ವರೂಪ ಬೀಜಾಕ್ಷರ ಮಂತ್ರ, ಓಂಕಾರ ಮಂತ್ರ ಬೀಜಾಕ್ಷರ. ಓಂ ಮಂತ್ರ ಇರುತ್ತೆ, ಓಂ. ಗೊತ್ತಾಯ್ತಲ್ಲ ಏನು? ಓಂ ಅಂತ ನಾವೇನು ಕರಿತೀವಿ ಆ ಮಂತ್ರ ಬೀಜಾಕ್ಷರ ಮಂತ್ರ ಇರುತ್ತೆ. ಗೊತ್ತಾಯ್ತಲ್ಲ? ಓಂ ಅರ್ಧನಾರೀಶ್ವರ ಶಕ್ತಿ, ಅರ್ಧನಾರೀಶ್ವರ ಪರಮೇಶ್ವರಿ ಜಗನ್ಮಾತೆ ಈ ಒಂದು ಚಕ್ರಕ್ಕೆ
ಶಕ್ತಿ ಸಪ್ತಮಾತ್ರಕ್ಕೆ, ಶಾಕಿನಿ, ಡಾಕಿನಿ, ಹಾಕಿನಿ, ಕಾಕಿನಿ ಅಂತಿರಲ್ಲ, ಗೊತ್ತಾಯ್ತಲ್ಲ. ಹೀಗೆ ಈ ಒಂದು 6ನೇ ಚಕ್ರ ಈ ರೀತಿ ಪವರ್ಫುಲ್ಲಾಗಿ ಇರುತ್ತೆ. ಎಲ್ಲರೂ ಅದನ್ನೇ ಇಷ್ಟಪಡ್ತಾರೆ. ನನಗೆ ರುದ್ರನೇತ್ರ ಓಪನ್ ಆಗಬೇಕು, 3ನೇ ಕಣ್ಣು ಓಪನ್ ಆಗಬೇಕು, ಕಲಿಸ್ಕೊಡಿ ಅಂತಾರೆ. ಅಷ್ಟು ಈಸಿಯಾಗಿ ಅದಾಗಲ್ಲ. ಅದು ಕಲಿಬೇಕಂದ್ರೆ ಮೊದಲು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಆಮೇಲೆ ಅನಾಹತ, ವಿಶುದ್ಧಿ, ಈ ಎಲ್ಲ ಚಕ್ರಗಳ ಬಗ್ಗೆ ತಿಳ್ಕೊಬೇಕು. ಅಲ್ಲಿನ ಶಕ್ತಿ ದೇವತೆಗಳನ್ನು ನಾವು, ಹಾಗೆ ಉಪದೇವತೆಗಳನ್ನು, ಶಕ್ತಿ ಮಾತೃಕೆಯರನ್ನು, ಹಾಗೆ ಅಧಿಪತಿಗಳ ದೇವತೆಗಳನ್ನು ನಾವು ಅವರ ಒಂದು ಸಹಾಯ ಪಡ್ಕೋಬೇಕು. ಅಂದರೆ ಅವರ ಆಶೀರ್ವಾದ ಪಡ್ಕೋಬೇಕು, ಸಾಕ್ಷಾತ್ಕಾರ ಮಾಡ್ಕೋಬೇಕು. ಆವಾಗ ನಮಗೆ ಈ ಒಂದು ಆಜ್ಞಾ ಚಕ್ರ ಬರುತ್ತೆ. ಇದೊಂದು ಬಂದುಬಿಡ್ತಂದರೆ ಇಡೀ ಬ್ರಹ್ಮಾಂಡ ನಮ್ಮ ವಶ ಆಗಿರುತ್ತೆ. ಎಲ್ಲ ಗ್ರಹಗಳು, ನಕ್ಷತ್ರಗಳು, ಪ್ರಾಣಿ, ಪಕ್ಷಿ, ಗಿಡ, ಮರ, ಬೆಳೆ ನಮ್ಮ ಇಚ್ಛೆಯಂತೆ ಎಲ್ಲವೂ ನಡೀತೆ. ನಾವೇನು ಆಲೋಚನೆ ಮಾಡ್ತೀವಿ ಅದರಂತೆ ಎಲ್ಲವೂ ನಡೀತೆ. ಅಷ್ಟು ಶಕ್ತಿ ಸಾಮರ್ಥ್ಯ ಈ ಒಂದು ರುದ್ರನೇತ್ರಕ್ಕಿರುತ್ತೆ. ಅದಕ್ಕೆ ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ. ಬೆಳಗ್ಗೆ ಎದ್ದು ಯಾವ ರೀತಿ ಕೈಗಳು ನೋಡಿಕೊಂಡು ನಾವು ಮಂತ್ರ ಹೇಳ್ಕೋಬೇಕು. ಆಮೇಲೆ ಹಾಸಿಗೆಯಿಂದ ಕೆಳಗಿಳಿದು ಭೂದೇವಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು. ಆಮೇಲೆ ಆಚೆ ಕಡೆ ಸೂರ್ಯ ಭಗವಾನ್ಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು. ಮತ್ತು ನಾವು ಪೇಸ್ಟ್ ಮಾಡಿ ಫ್ರೆಶ್ ಆಗಿ ಯಾವ ರೀತಿ ವಿಭೂತಿ ಹಚ್ಕೋಬೇಕು. ಆಮೇಲೆ ಯಾವ ರೀತಿ ಧ್ಯಾನ ಮಾಡಬೇಕು, ಏನೇನು ಮಂತ್ರಗಳು ಪಠಣ ಮಾಡಬೇಕು, ಆಮೇಲೆ ಏನು ನೀರು ಕುಡಿಬೇಕು, ಏನು ಆಹಾರ ಸೇವನೆ ಮಾಡಬೇಕು, ಎಷ್ಟೆಷ್ಟು ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಮತ್ತು ಮಧ್ಯಾಹ್ನ ಹೇಗೆ, ಸಂಜೆ ಹೇಗೆ, ರಾತ್ರಿ ಹೇಗೆ, ಯಾವ್ಯಾವ ರೀತಿ ಧ್ಯಾನ ಮಾಡೋದು, ಆಹಾರ ಪದ್ಧತಿ ಹೇಗೆ, ಇದೆಲ್ಲ ನಾನು ಹಿಂದಿನ ಭಾಗಗಳಲ್ಲಿ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಧ್ಯಾನ, ಜಪ, ತಪ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಗೊತ್ತಾಯ್ತಲ್ಲ, ನಿಮಗೆ ಅದರಿಂದ ಉಪಯೋಗ ಆಗುತ್ತೆ. ಹಾಗೆ ಅಲ್ಲಿ ಕಲಿಬೇಕಂದ್ರೆ ಹೆಚ್ಚಾಗಿ ನೀವು ಬುದ್ಧಿಶಕ್ತಿಶಾಲಿಗಳಾಗಬೇಕು. ಕಷ್ಟಗಳಿಂದ, ರೋಗಗಳಿಂದ, ಸಮಸ್ಯೆಗಳಿಂದ ಬಿಡುಗಡೆ ಹೊಂದಬೇಕು. ಶತ್ರುಬಾಧೆಗಳಿಂದ ಬಿಡುಗಡೆ ಹೊಂದಬೇಕು. ದಾರಿದ್ರ್ಯಗಳಿಂದ ಬಿಡುಗಡೆ ಹೊಂದಬೇಕು. ಹೆಚ್ಚಿನ ಬುದ್ಧಿಶಕ್ತಿ ಬೆಳೆಸ್ಕೋಬೇಕು, ಹೆಚ್ಚಿನ ಜ್ಞಾನಶಕ್ತಿ ಬೆಳ್ಕೋಬೇಕು. ನೀವು ಬೇಕಾದದ್ದು, ನೀವು ಚಿಕ್ಕ ಹುಡುಗರಿಂದ, ಚಿಕ್ಕ ಮಕ್ಕಳಿಂದ ಏನೋ ಒಂದು ಸಂಕಲ್ಪ ಮಾಡಿರ್ತೀರ, ಪಡ್ಕೋಬೇಕು, ಸಾಧಿಸ್ಬೇಕು, ಗುರಿ ಮುಟ್ಟಬೇಕಂತ ಏನೋ ಒಂದು ನಿಮ್ಮದೇ ಆದ ಆಸೆ ಇರುತ್ತೆ. ಅದು ಏನಾದರೂ ಇರ್ಬೋದು. ಕೆಲವರು ಒಂದು 2 ವೀಲರ್ ಒಳ್ಳೆ ಸೈಕಲ್ ತೊಗೋಬೇಕಂತಿರ್ತಾರೆ, ಬೈಸಿಕಲ್ ಆಸೆ ಅವ್ರದ್ದು. ಇನ್ನು ಕೆಲವರು ಒಳ್ಳೆ 2 ವೀಲರ್ ತೊಗೋಬೇಕಂತಿರ್ತಾರೆ, ಯಾವುದೋ ಒಂದು ಅವ್ರದ್ದೇ ಒಂದು ಮಾಡಲ್. ಹಾಗೆ 3 ವೀಲರ್ ಆಟೋನೋ ಏನೋ ಒಂದು 3 ವೀಲರ್ ತೊಗೋಬೇಕಂತಿರ್ತಾರೆ ಕೆಲವರು 4 ವೀಲರ್ ಒಳ್ಳೆ ಕಾರು, ಅವ್ರದ್ದೇ ಅದು ಆಸೆ. ಇನ್ನು ಕೆಲವರು ಬಸ್ ಡ್ರೈವರ್, JCB ಡ್ರೈವರ್, ಇನ್ನೇನೋ ತೊಗೋಬೇಕು, ಲಾರಿ ಡ್ರೈವರ್, ಹೀಗೆ ಪ್ಲೇನ್ ಡ್ರೈವರ್, ಹೆಲಿಕಾಪ್ಟರ್ ಡ್ರೈವರ್, ರಾಕೆಟ್ ಡ್ರೈವರ್, ಹೀಗೆ ಅವ್ರದ್ದೇ ಆದ ಆಸೆಗಳಿರುತ್ತೆ. ಇನ್ನು ಕೆಲವರು ಒಬ್ಬ ವಿಜ್ಞಾನಿ ಆಗಬೇಕು, ಸಂಶೋಧಕನಾಗಬೇಕು, ಅಥವಾ ಬಿಸ್ನೆಸ್ ಮ್ಯಾನ್ ಆಗಬೇಕು, ಅಥವಾ ರಾಜಕೀಯ ವ್ಯಕ್ತಿ ಆಗಬೇಕು, ಅಥವಾ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು, ಅಥವಾ ಬಿಲ್ಡರ್ ಆಗಬೇಕು. ರಿಯಲ್ ಎಸ್ಟೇಟ್ ಮಾಡಿ ಒಳ್ಳೆ ಬಿಲ್ಡಿಂಗ್ಗಳು ಕಟ್ಟಿ, ಅಪಾರ್ಟ್ಮೆಂಟ್ಗಳು ಕಟ್ಟಿ ಬಾಡಿಗೆ ಕೊಡಬೇಕು, ಮಾರಾಟ ಮಾಡಬೇಕು, ಹೀಗೆ ಇರ್ತಾರೆ. ಅಥವಾ ಕವನ ಬರಿಬೇಕು, ಕಾವ್ಯ ಬರಿಬೇಕು, ಒಳ್ಳೆ ಸಿನಿಮಾ ಆ್ಯಕ್ಟರ್ ಆಗಬೇಕು, ಒಳ್ಳೆ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು, ಚಾಂಪಿಯನ್ಶಿಪ್ಪಲ್ಲಿ ವಿನ್ ಆಗಬೇಕು. ಈ ಥರ ಅವ್ರದ್ದೇ ಆದ ಆಸೆಗಳು. ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ಮಿ ಡಿಪಾರ್ಟ್ಮೆಂಟ್, ಯಾವುದಾದ್ರೂ ಸರಿ, ಏನಾದರೂ ಸರಿ, ಚಿಕ್ಕ ಹುಡುಗರಿಂದ ಒಂದು ಆಸೆ ಇರುತ್ತೆ. ಅದೆಲ್ಲ ಈಡೇರಬೇಕಂದ್ರೆ ರುದ್ರನೇತ್ರ ವಶೀಕರಣ ಆಗಬೇಕು. ಅವ್ರು ವಶ ಮಾಡ್ಕೊಳ್ಳೋ ಸಾಮರ್ಥ್ಯ ಇರಬೇಕು ಅವ್ರಿಗೆ. ಬೇಡದೇ ಇರೋದನ್ನು ದೂರ ತಳ್ಳೋಂಥ ಸಾಮರ್ಥ್ಯ, ಬೇಗ ಇರೋದನ್ನು ಪಡ್ಕೊಳ್ಳೋಂಥ ಸಾಮರ್ಥ್ಯ, ಅದೇ ರುದ್ರನೇತ್ರ 6ನೇ ಚಕ್ರ. ಗೊತ್ತಾಯ್ತಲ್ಲ. ಇದೆಲ್ಲ ಆನ್ಲೈನ್ ಕ್ಲಾಸಲ್ಲಿ ಹಂತಂತವಾಗಿ ಕ್ಲಾಸಸ್ ಇರುತ್ತೆ. ಇಲ್ಲಿ ಇದನ್ನು ನೀವು ಕಲಿಬೇಕಾಗುತ್ತೆ. ಕಲಿಯೋಕ್ಕಾಗ್ದವರು ಇದೇ ಯೂಟ್ಯೂಬ್ ಚಾನಲಲ್ಲಿ ಹಂತಂತವಾಗಿ ನಾನು ಹಾಕಿರೋ ವೀಡಿಯೋಗಳೆಲ್ಲ ನೀವು ನೋಡಿದ್ರೆ ನಿಮಗೆ ನಾಲೆಡ್ಜ್ ಬರುತ್ತೆ. ನೀವು ಮನೆಗಳಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅದೆಲ್ಲ ನಾನು ವಿವರವಾಗಿ ಹೇಳಿದ್ದೀನಿ, ಯಾವ ರೀತಿ ಧ್ಯಾನ ಮಾಡೋದು, ಯಾವ ರೀತಿ ಹೇಗೆ ಅಂತ. ಗೊತ್ತಾಯ್ತಲ್ಲ. ಇಷ್ಟು ಈ ಒಂದು ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಪ್ರಯತ್ನ ಪಡಿ, ಧ್ಯಾನ ತಪಸ್ಸು ಮಾಡಿ, ವೀಡಿಯೋಗಳು ನೋಡಿ, ಇನ್ನು ಇದ್ರ ಬಗ್ಗೆ ಮಾಹಿತಿ ಇದೆ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಆನ್ಲೈನ್ ಕ್ಲಾಸ್ಗೆ ಏನೋ ಸೇರಬೇಕು, ಇಲ್ಲಿ ಕುಂಡಲಿನಿ ಯೋಗ ಸಾಧನೆ, ಸಪ್ತಚಕ್ರ ಸಾಧನೆ ಕಲಿಬೇಕು ಅನ್ನೋ ಆಸೆ ಆದರೆ ಬನ್ನಿ. ನಿಮ್ಮ ಗುರಿ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷಕ್ಕಾಗಿ, ಸುಖ, ಸಂತೋಷ, ಆನಂದ, ಆರೋಗ್ಯಕ್ಕಾಗಿರಲಿ, ನಿಮ್ಮದೇ ಆದ ಸುಂದರವಾದ ಸರಳವಾದ ಜೀವನಕ್ಕಾಗಿ ಬನ್ನಿ. ಇಲ್ಲಿ ನಾವು ಆದಷ್ಟು ಅದು ಕಲಿಸ್ಕೊಡ್ತೀವಿ. ಓಕೆನಾ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆಜ್ಞಾ ಚಕ್ರ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ,
ಇದು ಪೂರ್ತಿ ಅರ್ಥ ಆಗಬೇಕಂದ್ರೆ ಮೆಸ್ಮರಿಸಮ್ ವಿಡಿಯೋ ನೋಡಬೇಕು. ಇದೇ ಯೂಟ್ಯೂಬಲ್ಲಿ ಆನ್ ಮಾಡಿದ್ದೀನಿ, ಅದು ನೋಡೋದು ನಿಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ. ಇನ್ನೂ ಅದ್ರ ಹಿಂದೆ ಎಲ್ಲ ಹಾಕಿದ್ದೀನಿ ವಿಡಿಯೋಗಳು, ಅಪ್ಲೋಡ್ ಮಾಡಿದ್ದೀನಿ, ಅವು ನೋಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ, ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.